ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನಿವತ್ತು ತುಂಬ ಟೈಮೇ ಮಲ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್, ನಾನು ಸ್ವಲ್ಪ ಶಾಪಿಂಗಿಗೆ ಹೋಗಿದ್ದೆ. ಆ ವಿಡಿಯೋನ ನಾನು ಸ್ವಲ್ಪ ಮಾಡೇ ಇರಲಿಲ್ಲ. ಇವತ್ತು ನಾನು ಚಿಕ್ಕಪೇಟೆಗೆ ಹೋದೆ. ಇನ್ನು ಫ್ರೆಂಡ್ಸ್, ನಾನು ಮಾಮೂಲಿ ಇವಾಗ ಜಸ್ಟ್ ನೋಡಿ ನಾರ್ಮಲಾಗಿ ನಾನು ಅವತ್ತು ತೋರಿಸಿದೆ. ಇದು ಫ್ರೆಂಡ್ಸ್ ಟೀ ಶರ್ಟು. ಆದರೆ ಫ್ರೆಂಡ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವಾಗ ಹಾಕೊಂಡಾಗ ನನಗೆ ಗೊತ್ತಾಗ್ತಾ ಇದೆ ಕ್ವಾಲಿಟಿ ಚೆನ್ನಾಗಿರೋದು. ಇವತ್ತು ಫ್ರೆಂಡ್ಸ್ ನಾನು, ನನ್ನ ಮಗಳು, ಮತ್ತು ಅವಳ ಫ್ರೆಂಡ್ಸು ಎಲ್ಲ ಚಿಕ್ಕಪೇಟೆಗೆ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು. ಅವಳು ಏನೋ ಡ್ರೆಸ್ಸು ಮತ್ತು ನೆಟೆಡ್ಡು ಮತ್ತು ಕಟ್ ಪೀಸ್ ತಗೊಂಡು ಹೊಲಿಸ್ಕೋಬೇಕು ಅಂದ್ಲು. ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಫ್ರೆಂಡ್ಸ್. ಆವತ್ತಿಂದ ಹೋಗೋಣ ಅಂದ್ಕೊಂಡು ಆಗಿರಲಿಲ್ಲ. ನಂದು ವಾಯ್ಸು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೆ ತುಂಬಾ ಗಂಟ್ಲೆಲ್ಲ ಒಂಥರ ಕಟ್ಕೊಂಡಂಗೆ ಆಗಿತ್ತು. ಏನೋ ಒಂದೊಂದು ಸರಿ ಈಗ ಮಳೇಲಿ 1-2 ದಿವಸ ನೆನ್ಕೊಂಡು ಬಂದೆ, 1-2-3 ದಿವಸ ಒಂದೊಂದು ಸಲ ಹಂಗೆ ಆಗುತ್ತಲ್ಲ ಫ್ರೆಂಡ್ಸ್. ಈಗ ಹಿಂಗೆ ಇರ್ತೀವಿ, ಹಿಂಗೆ ಆಗುತ್ತೆ ಅಂತ ನೀವು ಯಾರು ಹೇಳೋಕ್ಕಾಗಲ್ವಲ್ಲ. ಇನ್ನು ಫ್ರೆಂಡ್ಸ್, ಇವಾಗ ನಂದು ಮಾಮೂಲಿ ಉಪ್ಸಾರಿತ್ತು, ರೈಸ್ ಮಾಡಿಟ್ಟಿದ್ದೀನಿ. ಇನ್ನು ನನ್ನ ಮಗಳು, ನಾವು ಮಧ್ಯಾಹ್ನ ಅಲ್ಲೇ ಹೋಟೆಲಲ್ಲೇ ಊಟ ಮಾಡಿದ್ವು ಚಿಕ್ಕಪೇಟೆಯಲ್ಲಿ. ಫ್ರೆಂಡ್ಸ್, ನಾನು ಸ್ವಲ್ಪ ತರಬೇಕಿತ್ತು, ಏನೇನೋ ಬಟ್ಟೆನೂ ತರಬೇಕಿತ್ತು. ಹಂಗಾಗಿ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದೆ. ಏನೇನು ತಂದಿದ್ದೀನಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇವೆಲ್ಲ ಬಂದು ಕವರ್ಗಳು. ನಾನು ಯಾಕೆ ಕವರ್ ತಂದಿದ್ದೀನಿ ಅಂತ ನಿಮಗೂ ಗೊತ್ತು. ಆಮೇಲೆ ಫ್ರೆಂಡ್ಸ್, ನಾನು ಸ್ಯಾರಿಗಳನ್ನ ತಂದಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ಯಾರಿ ಬಂದು ಈ ಥರ ಇರುತ್ತೆ, ಕಾಣಿಸ್ತಾ ಇದೆಯಾ? ಇದು ಬ್ಲೌಸು, ಇದು ಸ್ಯಾರಿ. ಕಲರ್ ಫ್ರೆಂಡ್ಸ್ ನಿಮಗೆ ಕಾಣಿಸುತ್ತೆ. ಫಸ್ಟು ಒಂದು ಕಲರ್ನ ತೆಗೆದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಈ ಥರದ್ದು ಒಂದು 20 ಸ್ಯಾರಿನ ತಂದಿದ್ದೀನಿ ಫ್ರೆಂಡ್ಸ್. 20 ತಂದಿದ್ದೀನಿ. ಆಮೇಲೆ ಒಂದೇ ಒಂದು ನಿಮಗೆ ಲಾಸ್ಟಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದೆಲ್ಲ 800 ಹೇಳಿದ್ರು. ಹೋಲ್ಸೇಲಲ್ಲಿ 100 ರೂಪೀಸ್ ಕಟ್ ಮಾಡಿ 700ಗೆ ತಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ಗಿಫ್ಟ್ ಸ್ಯಾರಿ ಫ್ರೆಂಡ್ಸ್. ಇದೆಲ್ಲ ನಾನು ಗಿಫ್ಟ್ ಕೊಡೋಕ್ಕೆ ತಂದಿರೋ ಸ್ಯಾರಿ. ಯಾರಿಗೆ ಏನು ಅಂತ ನಾನು ನಿಮ್ಗೆ ಹೇಳಲ್ಲ. ಒಟ್ಟಿನಲ್ಲಿ ನಾನು ಗಿಫ್ಟ್ ಸ್ಯಾರಿ ತಂದಿರೋದು. ಇದೆಲ್ಲ ಗಿಫ್ಟ್ ಸ್ಯಾರಿ. ಟೋಟಲ್ 20 ಕಲರ್ ತಂದಿದ್ದೀನಿ. ನಾನು ನನ್ನ ಮಕ್ಕಳು ಇಬ್ಬರು ಹೋಗಿದ್ವಿ. ಆದರೆ ಫ್ರೆಂಡ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ಫ್ರೆಂಡ್ಸ್, ನಾವು ಯಾರಿಗಾದ್ರೂ ಕೊಟ್ಟರೆ ಅವರು 4 ದಿವಸ ಉಟ್ಕೋಬೇಕು. ನಾವೇ ಆಗಲಿ ನೀವೇ ಆಗಲಿ ಫ್ರೆಂಡ್ಸ್. 200 ರೂಪಾಯಿಗಿದೆ, 300 ರೂಪಾಯಿಗಿದೆ, ಎಲ್ಲದಕ್ಕೂ ಇದೆ. ಆದರೆ ನಾನು ಅದನ್ನು ತರಲಿಲ್ಲ ಫ್ರೆಂಡ್ಸ್. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನನಗೆ ಫ್ರೆಂಡ್ಸ್ ನನ್ನ ಯೂಟ್ಯೂಬರ್ಸು ಅದು ಗಿಫ್ಟ್ ಬಂದಿದೆ, ಅವ್ರಿಗೂ ಸ್ವಲ್ಪ ನಾನು ಗಿಫ್ಟ್ ಕೊಡಬೇಕಿತ್ತು. ಹಂಗಾಗಿ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದೆ. ಸ್ಯಾರಿ ಈ ಥರ ಇದೆ ಫ್ರೆಂಡ್ಸ್. ಇನ್ನು ಎಲ್ಲನೂ ನಾನು ಯಾವ್ಯಾವ ಕಲರ್, ಇದು ಅಜಂತಾ ಕಲರು. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ಗ್ರೀನ್ ಕಲರ್. ಇನ್ನೇನು ಫ್ರೆಂಡ್ಸ್, ನಿಮಗೆ ಈಗ ಓಪನ್ ಮಾಡಿ ತೋರಿಸಿದ್ನಲ್ಲ, ಇದು ಕಲ್ಲರ್ ಮಾತ್ರ ತೋರಿಸ್ತೀನಿ. ಆದರೆ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಸ್, ನಾನು ಒಂದು 10 ವರ್ಷದಿಂದ ಒಂದು ಅಂಗಡಿಗೆ ಹೋಗ್ತೀನಿ. ನನ್ನ ಮಗಳು ಅಲ್ಲೇ ಹೋಗೋಣ, ಮಾತಾಜಿ ಅಂಗಡಿ ಅಂತ ಅದರ ಹೆಸರೇನೆ. ಅಲ್ಲಿಗೆ ಹೋಗೋಣ ಮಮ್ಮಿ, ಅಲ್ಲಿಗೆ ಹೋಗೋಣ. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ಪಾಚಿ ಹೆಸರು ಬಾಡ್ರಿ ಈ ಥರ ಇದೆ. ಒಂದು ಸ್ಯಾರಿನ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ, ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಏನೋ ಫ್ರೆಂಡ್ಸ್, ನನಗೆ ಆವತ್ತಿಂದ ಟೈಮ್ ಇರಲಿಲ್ಲ. ಇವತ್ತು ಟೈಮ್ ಸಿಕ್ಕಿದ್ದು ನನ್ನ ಅದೃಷ್ಟ. ಅದಕ್ಕೆ ಹೋಗಿ ತಗೊಂಡ್ಬಂದೆ. ನೋಡಿ ಫ್ರೆಂಡ್ಸ್, ಗ್ರೀನ್ ಇದು, ಎಲೆ ಗ್ರೀನ್ ಫ್ರೆಂಡ್ಸ್. ಗ್ರೀನಲ್ಲಿ 3-4 ಥರ ಇದೆ. ಎಷ್ಟು? 1 2 3 4 ತೋರಿಸ್ತೆ ಫ್ರೆಂಡ್ಸ್. ಇದು ಡಿಸ್ಟಂಬರ್ ಕಲರ್. ಇದನ್ನು ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಎಲ್ಲದಕ್ಕೂ ಆ ಥರ ಸ್ಟಿಕ್ಕರ್ ಹಾಕಿದ್ದಾರೆ. 5 ಆಯಿತು. ಇದು ಫ್ರೆಂಡ್ಸ್ ಡಿಸ್ಟಂಬರ್ ಕಲರ್. ಇದನ್ನು ನನ್ನ ಕಲರ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೇ ಥರ ತಂದಿದ್ದೀನಿ, ಕಲರ್ ಮಾತ್ರ ಬೇರೆ ತಂದಿದ್ದೀನಿ ಫ್ರೆಂಡ್ಸ್. ಇದು ಗಿಣಿ ಹಸಿರು, ಪಿಂಕ್ ಕಲರ್ ಬ್ಲೌಸ್ ಬಂದಿರುತ್ತೆ. ಎಲ್ಲ ಕಾಂಟ್ರಾಸ್ಟ್ ಬ್ಲೌಸು. ಇನ್ನು ಫ್ರೆಂಡ್ಸ್, ಇದು ಒಂಥರ ನಿಮಗೆ ಗೊತ್ತು, ಇದು ಪರ್ಪಲ್ ಕಲರ್ ಥರ. ಇದು ಬ್ಲೂಗೆ ಬ್ಲೂನೂ ಅಲ್ಲ, ಗ್ರೀನ್ಗೆ ಗ್ರೀನೂ ಅಲ್ಲ, ಮಿಕ್ಸ್ ಕಲರ್. ಎಲ್ಲನೂ ಒಂದೇ ಡಿಸೈನ್ ತಂದಿದ್ದೀನಿ. ಕಲರ್ ಅಷ್ಟೇ ಬೇರೆ. ಇದು ಅಜಂತಾ ಕಲರ್. ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಯಾರಿಗೆ ಏನೇ ಕೊಟ್ಟರು ಅವ್ರಿಗೆ ಇಷ್ಟ ಆಗಬೇಕು ಮತ್ತು ಚೆನ್ನಾಗಿರ್ಬೇಕಲ್ವ ಫ್ರೆಂಡ್ಸ್. ಇದು ಸಿಮೆಂಟ್ ಕಲರ್ ನೋಡಿ, ಸಿಮೆಂಟ್ ಕಲರ್ ಸ್ಯಾರಿ ಇದು. ನಾನು ಎಲ್ರದ್ದು ಕಲರ್ ನೋಡಿನೇ ತಂದೀನಿ ಫ್ರೆಂಡ್ಸ್. ಇದೆಲ್ಲ 700 ಸ್ಯಾರಿ. ಉದ್ದನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಲಾಸ್ಟಲ್ಲಿ ನೋಡಿ ಬಂತು ಪರ್ಪಲ್ ಕಲರ್. ನೋಡಿ ಫ್ರೆಂಡ್ಸ್, ಇದೂ ತುಂಬ ಚೆನ್ನಾಗಿದೆ.
ನೋಡಿ ಈ ಥರ ಇದು ಒಂದು ಸ್ವಲ್ಪ ನಾನು ಹಾಕ್ಕೊಂಡಿರೋ ಟಿ ಶರ್ಟ್ ಥರ ಕಲರು ಅದಾಯ್ತಾ ಫ್ರೆಂಡ್ಸ್. ನೋಡಿ ಇದು ಇನ್ನೊಂದು ಕಲರು ಅಜಂತ ಕಲರ್. ಇದು ಹಳದಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ, ಆಯಿತಾ. ನೋಡಿ ಪಿಂಕ್ ಕಲರ್, ಒಂದು ಸ್ವಲ್ಪ ಹೂವು ಚೇಂಜ್ ಅಷ್ಟೇ. ಪಿಂಕ್ ಕಲರ್ ಕಾಣಿಸ್ತಾ ಇದೆಯಾ? ಪಿಂಕ್ ಕಲರ್. ಎಲ್ಲನೂ ಒಂದೊಂದು ಕಲರ್ ತಂದಿದೆ ಫ್ರೆಂಡ್ಸ್ ನಾನು. ಪಿಂಕ್ ಕಲರು, ನೋಡಿ ಫ್ರೆಂಡ್ಸ್ ಅಜಂತ ಕಲರು, ಎಲ್ಲ ಹೂವು ಒಂದೊಂದು ನೋಡಿ ಫ್ರೆಂಡ್ಸ್. ಈ ಸ್ಯಾರಿನ ಸೀರಿಯಲಲ್ಲಿ ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್. ಈಗ ಇದೇ ಕಲರ್ ಸ್ಯಾರಿ ಒಂದು ನೋಡಿ, ಇದು ಪಿಂಕೂ ಅಲ್ಲ ಅತಿ ರೆಡ್ಡೂ ಅಲ್ಲ, ಇಟ್ಕೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಆ ಥರ ಕಲರ್. ಆದರೆ ಚೆನ್ನಾಗಿದೆ, ಎಲ್ಲ ಸೀರೆನೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಲೆಂತು ಚೆನ್ನಾಗಿದೆ, ಬ್ಲೌಸು ಚೆನ್ನಾಗಿದೆ. ಇವಾಗ ಫ್ರೆಂಡ್ಸ್ ನಾನು ನಿಮಗೆ ಹಳದು ತೋರಿಸ್ತೀನಿ. ಬ್ಲೌಸು ಈ ಥರ ಫ್ರೆಂಡ್ಸ್ ತೋರಿಸಿದ್ದೀನಿ ನಾವು. ಹೂವು ನೋಡಿ ಫ್ರೆಂಡ್ಸ್. ಈಗ ನಾನು ಇದನ್ನು ಬ್ಲೌಸ್ ತೋರ್ಸೋಕ್ಕೆ ನಿಮಗೆ ಅಳಿತಿದ್ದೀನಿ. ಇದನ್ನು ನನ್ನ ಮಗಳಿಗೆ ಇಟ್ಕೊಂಡಿದ್ದಾಳೆ, ಅವಳಿಗೂ ತಂದಿದೆ ನೋಡಿ ಫ್ರೆಂಡ್ಸ್. ಈ ಥರನ ಸ್ಯಾರಿ ನಾನೇ ಕೂತ್ಕೊಂಡು ಆರಾಮಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಕ್ಕಂತ ನಿಂತ್ಕೊಂಡು ಕಾಲೆಲ್ಲ ನೋಯಿಸ್ಕೋಬೇಕು, ಕೂತ್ಕೊಂಡೇ ತೋರಿಸ್ತಾ ಇದ್ದೀನಿ ನಿಮಗೆ. ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್, ಬ್ಲೌಸು ಮತ್ತು ಪಲ್ಲು ಫ್ರೆಂಡ್ಸ್. ನೋಡಿ ಇದು ಪಲ್ಲು, ಆಯಿತಾ. ಫ್ರೆಂಡ್ಸ್ ನೋಡಿ ಇದು ಬ್ಲೌಸು. ಎಲ್ಲ ಸ್ಯಾರಿಲೂ ಇದೇ ಥರ. ಏನು ನಾನು ಇವಾಗ ಸ್ಯಾರಿ ತೋರಿಸ್ತೆ ಫ್ರೆಂಡ್ಸ್, ಇದು ನನ್ನ ಮಗಳಿಗೆ ಕೊಟ್ಟಿದ್ದೀನಿ. ಅವಳು ಇಟ್ಕೊಂಡಿದ್ದಾಳೆ, ಅವಳ ಕೈ ಕಲರ್ ಇಲ್ಲ ಅಂತ ಅವಳಿಗೂ ಒಂದು ತಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ಯಾರಿ ಬಂದು ಈ ಥರ ಇದೆ, ತುಂಬಾ ಕ್ವಾಲಿಟಿ ಚೆನ್ನಾಗವೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತೆ. ಇದನ್ನು ಆಮೇಲೆ ಮಡ್ಸ್ಕೊಳ್ಳೋಣ ಬಿಡಿ ಫ್ರೆಂಡ್ಸ್, ಏನು ಅರ್ಜೆಂಟಿಲ್ಲ. ಇನ್ನು ಫ್ರೆಂಡ್ಸ್ ನಾನು ಯಾವಾಗಾದರೂ ಚಿಕ್ಕಪೇಟೆಗೆ ಹೋದರೆ ಒಂದು ಕಾಟನ್ ಡ್ರೆಸ್ ತರದೇ ಬರೋದೇ ಇಲ್ಲ. ಇದೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ನನಗೆ ಫ್ರೆಂಡ್ಸ್ ಅವಾಗ ಡಬಲ್ ಎಕ್ಸೆಲ್ ಆದರೂ ಸಾಕಾಗ್ತಾ ಇರಲಿಲ್ಲ. ಈಗ ನನಗೆ ಬರೀ ಎಕ್ಸೆಲ್ ಅಷ್ಟೇ ಫ್ರೆಂಡ್ಸ್, ನನಗೆ ಡಬಲ್ ಎಕ್ಸೆಲ್ ಏನಿಲ್ಲ. ನಾನೊಂದು ಬ್ಲೂ ಕಲರ್ ಒಂದು ಸರಿ ತಗೊಂಡಿದ್ದೀನಿ. ಇದಾಗ ಈ ಸಲ ಫ್ರೆಂಡ್ಸ್ ನಾನು ವಿ ನೆಕ್ ತಂದಿದ್ದೀನಿ, ನೋಡೋಣ ಅಂತ. ಈ ಕಲರ್ ಇಷ್ಟ ಆಯಿತು. ಆಮೇಲೆ ನಮ್ಮ ಹುಡುಗಿ ಫ್ರೆಂಡ್ಸ್ ಅವ್ರು ತಗೊಂಡ್ರು, ನನ್ನ ಮಗಳೇನು ತಗೊಳ್ಳಿಲ್ಲ. ಅವಳು ನಾನು ಕೇಳೋದು ಇಲ್ಲ ಫ್ರೆಂಡ್ಸ್ ತೆಗೆದುಕೊಡು ಅಂತ, ನಾನು ಮಾತ್ರ ತಗೊಂಡೆ. ಇದು ಈಗ ಕಾಟನ್ನು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಒಂದು ತೊಗೊಂಡಿದ್ದೀನಿ ನೋಡಿ. ಟೈಮಲ್ಲೇ 10:30 ಆಗೇ ಹೋಯ್ತಲ್ಲ ಫ್ರೆಂಡ್ಸ್. ನನಗೆ ಮೆಸೇಜ್ಗಳು ಬರ್ತಾಯಿದೆ, ಅದಕ್ಕೆ ಗೊತ್ತಾಯಿತು 10:30 ಅಂತ. ಇನ್ನು ಪ್ಯಾಂಟ್ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಅದಕ್ಕೆ ನಾನು ಇನ್ನೊಂದ್ರದ್ದು ಪ್ಯಾಂಟೇ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಅದಕ್ಕೆ ಬೇರೆ ವೈಟ್ ಪ್ಯಾಂಟ್ ಹಾಕ್ಕೊಂಡಿದ್ದೆ. ಏನೋ ಇದೊಂದು ಸ್ವಲ್ಪ ದೊಡ್ಡದಾಗಿದೆ, ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಟಾಪು ಇದೊಂದು ತಂದೆ, ಬರೀ 300 ಫ್ರೆಂಡ್ಸ್. ಚಿಕ್ಕಪೇಟೆಯಲ್ಲಿ 300 ರೋಡಲ್ಲಿ ಮಾಡ್ತಾಯಿರ್ತಾರೆ. ಆದರೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇವಕ್ಕೆಲ್ಲ ಕವರ್ಗಳು ತಂದಿದ್ದೀವಿ, 20 ಕವರು. ಅದಾಯಿತು ಫ್ರೆಂಡ್ಸ್ ಯಾರಿದು. ಅದಾದಮೇಲೆ ಫ್ರೆಂಡ್ಸ್ ನನ್ನ ಮಗಳು ಏನೋ ಸೀರೆ ಉಟ್ಕೊಂಡು ಉದ್ಧಾರ ಮಾಡೋ ಥರ ಎಷ್ಟೊಂದು ಸೀರೆನ ಅವಳು ಇದೇ ಮಾಡಿಲ್ಲ. ಇನ್ನು ಬ್ಲೌಸೇ ಹೊಲಿಸಿಲ್ಲ, ಕೊಟ್ಟಿದ್ದೀನಿ. ಮತ್ತೆ ಬಂದು ಮಮ್ಮಿ ನಂಗೆ ಸ್ಯಾರಿ ಬೇಕು ಅಂತ ತಗೊಂಡಿದ್ದಾಳೆ. ಅವಳಿಗೆ ಇದೊಂದು ಗೊಂಬೆ ಸ್ಯಾರಿ ತುಂಬ ಇಷ್ಟ ಆಗೈತೆ ಫ್ರೆಂಡ್ಸ್. ಇದು ಸಾಫ್ಟ್ ಸ್ಯಾರಿ, ಇದು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಇದು ಗೊಂಬೆ ಸ್ಯಾರಿ ತಗೊಂಡಿದ್ದಾಳೆ. ಇಲ್ಲಿಗೆ ಬಂದಮೇಲೆ ಹೇಳ್ತಾರೆ ಮಮ್ಮಿ ಇದು ಹೆಂಗೆ ಉಟ್ಕೊಳ್ಳೋದು ಅಂತ. ಹೆಂಗಾದರೂ ಉಟ್ಕೊಯ್ದಿರಿ, ನಾನೇ ಉಟ್ಕೊತೀನಿ ಬಿಡು ಅಂದಿದ್ದೀನಿ. ಇದೆಲ್ಲ ಫ್ರೆಂಡ್ಸ್ 400 ಚಿಕ್ಕಪೇಟೆಯಲ್ಲಿ ನೋಡಿ. ಇದು ತೊಗೊಂಡಿದ್ದಾಳೆ. ಇದ್ರ ಬ್ಲೌಸು ಚೆನ್ನಾಗಿದೆ, ಆದರೆ ಫ್ರೆಂಡ್ಸ್ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ. ನಾನು ಈ ಕಲರ್ ಪ್ಲೇನ್ ಸ್ಯಾರಿ ತಗೊಂಡಿದ್ದೆ, ಮತ್ತೆ ವಾಪಸ್ ಕೊಟ್ಟೆ. ಯಾಕೋ ಇಷ್ಟ ಆಗಲಿಲ್ಲ, ಏನು ಸ್ಯಾರಿ ತಗೋತಲೇ ಇರೋದು ಅಂತ ವಾಪಸ್ ಕೊಟ್ಟಿದ್ದೀನಿ. ಬ್ಲೌಸ್ ಪೀಸೇ ಸಿಗ್ತಾಯಿಲ್ಲ ಫ್ರೆಂಡ್ಸ್.
ನನಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು 4 ಜನ ಗಿಫ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬ್ಲೌಸ್ ಪೀಸ್ ತುಂಬ ಚೆನ್ನಾಗೈತೆ. ಇದೇ ಬ್ಲೌಸು ಈ ಗೊಂಬೆ ಸ್ಯಾರಿಗೆ. ಬಿಡಿ, ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ತಗೊಳ್ಳಿ. ಇದು ಫ್ರೆಂಡ್ಸ್ 400. ಅದೊಂದು ತೊಗೊಂಡ್ಲಾ ಅವಳು ಫಸ್ಟು ಫ್ರೆಂಡ್ಸ್. ಇದು ಒಂದೇ ಒಂದು ತೊಗೊಂಡಿದ್ಲು. ಇದು ಡಬಲ್ ಕಲರ್ ನೋಡಿ, ಈ ಥರ. ಇಲ್ಲಿ ಹಾಫ್ ಈ ಕಲರು, ಹಾಫ್ ಬಂದು ಈ ಕಲರ್. ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ, ಈ ಥರ ಕಲರ್. ಇದೊಂದು ಆಯಿತಾ, 2 ತಗೊಂಡ್ಲಾ ನೋಡಿ ಫ್ರೆಂಡ್ಸ್. ಇದನ್ನು ನಾನು ತಗೊಂಡೆ. ಸಾಫ್ಟ್ ಅಂದರೆ ಫ್ರೆಂಡ್ಸ್, ಅಷ್ಟು ಬೆಣ್ಣೆ ಥರ ಸಾಫ್ಟ್ ನೋಡಿ ಫ್ರೆಂಡ್ಸ್. ಇದೊಂದು ನಾನು ತಗೊಂಡೆ. ಆದರೆ ಬ್ಲೌಸ್ ತೋರಿಸ್ತೀನಿ ರೀ. ಇದರಲ್ಲೂ ಬ್ಲೌಸ್ ಚೆನ್ನಾಗಿದೆ, ಅದರಲ್ಲೂ ಫ್ರೆಂಡ್ಸ್. ಇವು ಹೆಂಗೆ ಅಂದರೆ, ಒಂದು ಸೆಕೆಂಡ್ ಟೈಮ್ ಬಂದರೆ ನಾವು ಆರಾಮಾಗಿ ಉಟ್ಕೊಂಡು ಹೋಗ್ಬೋದು ಈ ಸ್ಯಾರಿನ. ನೋಡಿ ಫ್ರೆಂಡ್ಸ್, ಇದೇ ಬ್ಲೌಸು. ಇದರಲ್ಲಿ ಕಲ್ಲರ್ ಬಂದು ನೋಡಿ ಈ ಥರ ಇದೆ. ಬರೀ 400. ಇದು ಬಂದು ಟೋಟಲು 3 ಸ್ಯಾರಿ ತಗೊಂಡು ಬಂದೆ. ಅವಳೇ ಒಂದೊಂದು ಹೆಚ್ಚು ಕಮ್ಮಿ ಮಾಡಿದ್ದು. ಆಮೇಲೆ ಅದರಲ್ಲಿ ಈಗ ತಂದಿದ್ದೀನಲ್ಲ, ಹೆಂಗೂ ಅವ್ರಿಗೆಲ್ಲ ತಂದನಲ್ಲ ಅಂತ ಅವಳು ಯಾವ ಕಲರ್ ಬೇಕು ಇಟ್ಕೊಂಬಗ ಅಂದೆ. ಅವಳು ಯಾವುದು ನನ್ನೇ ಆರಿಸು ಅಂತಾಳೆ. ನೋಡಿ ಫ್ರೆಂಡ್ಸ್, ಇದ್ರ ಬ್ಲೌಸ್ ಬಂದು ಈ ಥರ ಐತೆ. ನಾನು ಈ ಕಲರ್ ಹುಡುಕ್ತಾ ಇದ್ದೀನಿ, ಆದರೆ ನಾನು ಈ ಥರ ಡಿಸೈನ್ ಹುಡುಕ್ತಾ ಇಲ್ಲ. ಇದೊಂದು ಕಲರ್ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ನಾನು ಅಂಗಡಿಗೆ ಇವತ್ತು ಹೋದಾಗಲೂ ಕೇಳಿದೆ ಅವ್ರನ್ನ. ಅದು ಡಿಸೈನ್ ಬೇರೆ ತೋರಿಸಿದ್ರು. ಈಗ ಒಂಥರ ಬಂದಿದೆ, ಕೆಳಗಡೆ ಬಾರ್ಡ್ರು, ಮಧ್ಯೆ ಹೂವು, ಮೇಲೆ ಪ್ಲೈನು. ಅದೇ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಆದರೆ ಈ ಕನಕಾಂಬರದ ಕಲರು ನಾನು ಹುಡುಕ್ತಾ ಇದ್ದೀನಿ ಅಂತ ಹಳೇದಾಗೈತೆ ಒಂದು ಸ್ಯಾರಿ ಇದ್ದಿದ್ದು. ಇದು 400 ಫ್ರೆಂಡ್ಸ್. ಇದು 3 ತಗೊಂಡ್ಲಾ. ಅದಾದಮೇಲೆ ಫ್ರೆಂಡ್ಸ್, ಅವು 3 ತಂದು ಇನ್ನು ಫ್ರೆಂಡ್ಸ್, ಯಾರಿಗೇ ಆಗಲಿ ನಾವು ಸ್ಯಾರಿ ತಂದರೆ ಹಂಗೆ ಕೊಡೋಕ್ಕಾಗಲ್ಲ, ಬಳೆ ಕೊಡಬೇಕಲ್ಲ. ಅದಕ್ಕೆ ನಾನು ಫ್ರೆಂಡ್ಸ್ ಬಳೆನೂ ತಗೊಂಡು ಬಂದಿದ್ದೀನಿ. 1 ಡಜನ್ ಬಳೆ ಕೊಡೋಣ. ಸ್ಯಾರಿ ಕೊಟ್ಟಮೇಲೆ ಅರಿಶಿನ ಕುಂಕುಮದ ಪಾಕೆಟ್ ನಮ್ಮ ಮನೇಲೇ ಇರಬೇಕು, ನೋಡ್ತೀನಿ. ಇಲ್ಲ ಅಂದರೆ ಏನಿಲ್ಲ ಫ್ರೆಂಡ್ಸ್, ಅಷ್ಟೊಂದೇನು ನಂಗೆ ಟೈಮ್ ಇಲ್ಲ. ನಾನು ಫ್ರೆಂಡ್ಸ್ ಎಲ್ರಿಗೂ ಇನ್ನು ನಿಮಗೆ ನೀವೇ ನೋಡ್ತೀರಲ್ಲ, 2-4 ಆಗುತ್ತೆ ಮತ್ತು 2-6 ಆಗುತ್ತೆ. ಇದರಲ್ಲಿ ಫ್ರೆಂಡ್ಸ್ 12 ಡಜನ್ ಬಳೆ ಇರುತ್ತೆ. ಅಂತೂ ಇಂತೂ ಇದರಲ್ಲಿ ನಾನು ತಂದಿರೋ ಸೀರೆ ಕಲರೇ ಇದೆ. ನೋಡೋಣ, ಟೈಮ್ ಇದ್ದರೆ ಅದೇ ಕಲರ್ ಮ್ಯಾಚಿಂಗು ಹಾಕ್ತೀನಿ. 12 ಡಜನ್ನು 250. 12 ಡಜನ್ಗೆ 250 ಫ್ರೆಂಡ್ಸ್. ಅದೊಂದು 2-6 ಅಂತ ತಂದಿದ್ದೀನಿ. ಇನ್ನೂ ಒಂದು ತಂದಿದ್ದೀನಿ ಫ್ರೆಂಡ್ಸ್, ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾವು ಇನ್ನೊಂದು ವರ್ಷಕ್ಕೆ ನಾವೆಲ್ಲೆಲ್ಲಿ ಇರ್ತೀವೋ ಏನೇನು ಆಯ್ತೀವೋ ಗೊತ್ತಿಲ್ಲ. ಅದಕ್ಕೆ ಅವರೆಲ್ಲರೂ ಪ್ರೀತಿಯಿಂದ ನನಗೆ ಕೊಟ್ಟಿದ್ದಾರೆ. ನಾನು ನನ್ನ ಪ್ರೀತಿ, ನಾನು ಯಾರಿಗೂ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್ ಇಷ್ಟು ದಿವಸ. ಅವರೇ ನನಗೆಲ್ಲನೂ ಕೊಟ್ಟಿರೋದ್ರಲ್ಲಿ ಏನಂದಾದ್ರೂ. ಅದಕ್ಕೆ ಫ್ರೆಂಡ್ಸ್ ತರಬೇಕು ಅನ್ನಿಸ್ತು, ತಂದೀನಿ. ಮುಂದಿನ ವರ್ಷ ನನ್ನ ಬರ್ತಡೇ ಹೊತ್ತಿಗೆ ನಾವೆಲ್ಲೆಲ್ಲಿರ್ತೀವೋ ಅವರೆಲ್ಲೆಲ್ಲಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಒಂದೇ ಒಂದು ಬಳೆ ಹೊಡೆದೋಗಿದೆ ಫ್ರೆಂಡ್ಸ್ ನೋಡಿರಿ. 2 ಒಂದೇ ಡಿಸೈನ್ ತಂದಿದ್ದೀನಿ. ಒಂದು ನಿಮಿಷ, ಒಂದು ಬಳೆ ಹೊಡೆದೋಗಿದೆ ಫ್ರೆಂಡ್ಸ್. ತರುವಾಗ ಒಂದೇ ಡಿಸೈನ್ ತಂದಿದ್ದೀನಿ, ಆದರೆ 2-4, 2-6 ತಂದಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಇದು ಸೇಮ್ ಟು ಸೇಮ್ ಸ್ಯಾರಿ ಇದು ಮ್ಯಾಚ್ ಆಗೋ ಥರ ಕಾಣ್ತಾಯಿದ್ವಿ ಈಗ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನು ಮೊದಲು ಆಫೀಸಲ್ಲಿದ್ದಾಗ ಗಿಫ್ಟ್ ಕವರ್ ಸ್ವಲ್ಪ ಇದ್ದು, ಅವಾಗೆಲ್ಲ ಗಿಫ್ಟ್ ಮಾಡೋಕ್ಕೆ ಬಂದಾಗ ಏನಾದ್ರು ನಾನೇ ಎಲ್ಲನೂ ಕೊಡ್ತಿದ್ದಲ್ವ. ಏನಾದರೂ ಮಿಕ್ಕಿದ್ರೆ ನಮ್ಮ ಮೇಡಮ್ ತಗೊಂಡೋಗಿ ನೀವೇನು ಏನಕ್ಕಾದ್ರೂ ನೀವು ಎಳ್ಬೀರೆಲ್ಲ ಮಾಡ್ತೀರಲ್ಲ ಅಂತ ಹೇಳ್ತಾಯಿದ್ರು. ಹಂಗಾಗಿ ಅದನ್ನು ಸ್ವಲ್ಪ ತಂದಿಟ್ಟಿದ್ದೀನಿ. ಅದಕ್ಕೆ ನಾನು ಬಳೆನ ಹಾಕ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಂಗೆ ತುಂಬ ಇಷ್ಟ ಆಯ್ತು ಈ ಬಳೆಗಳು. ಇದನ್ನು ನಾನು 2 ತಂದಿದ್ದೀನಿ. ಒಂದು 2-4 ತಂದಿದ್ದೀನಿ, ಒಂದು 2-6 ತಂದಿದ್ದೀನಿ. ಹೆಂಗೂ ಸೀರೆಗಳೈತಲ್ಲ, ಸೀರೆ ಮ್ಯಾಚಿಂಗ್ ಐತಲ್ಲ, ಅದಕ್ಕೆ ಇವಾಗಲೇ ಅದಕ್ಕೆ 1 ಡಜನ್ ಹಾಕಿರ್ತೀನಿ ಫ್ರೆಂಡ್ಸ್. ನಾಳೆ ಇಲ್ಲ ನಾಡಿದ್ದು ಯಾವಾಗಾದರೂ ಕೊಡ್ತೀನಿ ಫ್ರೆಂಡ್ಸ್. ಇವಾಗಲೇ ಕೊಡಲ್ಲ, ನನಗೆ ಟೈಮ್ ಇಲ್ಲ. ಟೈಮ್ ನನಗೆ ಯಾವಾಗಿರುತ್ತೆ ಆವಾಗ ಕೊಡ್ತೀನಿ. ಅದಾಯಿತು ಫ್ರೆಂಡ್ಸ್. ಇನ್ನೊಂದು ನನ್ನ ಮಗಳು ಏನೋ ಒಂದು ನೆಕ್ಲೆಸ್ ತಂದಿದ್ದಾಳೆ, ಅಲ್ಲಿ ಬಂದಾಗ. ಆಮೇಲೆ ಫ್ರೆಂಡ್ಸ್, ಗಂಡು ಮಕ್ಳದ್ದು ತಂದಿದ್ದೀನಿ ಪ್ಯಾಂಟು ಶರ್ಟ್ನ, ತೋರಿಸ್ತೀನಿ. ಈ ವಿಡಿಯೋ ಲಾಂಗ್ ಆಗುತ್ತೆ, ಇನ್ನೊಂದರಲ್ಲಿ ಹಾಕ್ತೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ನನ್ನ ಮಗಳು ಅಲ್ಲೇ ತಗೊಂಡು ಬಂದು ಇವಾಗ ನಾನು ಹೇಳೋದು, ಮಮ್ಮಿ ಇದನ್ನು ಹಾಕ್ಕೊಂಡು ರೀಲ್ಸ್ ಮಾಡೋದು. ಈಗ ಇವತ್ತಂತೂ ನನಗಾಗಲ್ಲ ಅಂತ ಹೇಳಿದೆ, ತೋರಿಸ್ತೀನಿ ತಡೀರಿ ನಿಮಗೆ. ಒಳ್ಳೆ ಚೆನ್ನಾಗೈತೆ ಫ್ರೆಂಡ್ಸ್. ಅದೇನೋ ಈಗ ಅವಳು ಈ ಥರ ಚೆನ್ನಾಗೈತೆ ತಗೋತೀನಿ ಎಂದು. ಆದರೆ ಫ್ರೆಂಡ್ಸ್, ಇದು 800 ರೂಪಾಯಿ. ನಮ್ಮ ಸೀರೆಗಿಂತ ಇದಕ್ಕೆ 100 ರೂಪಾಯಿ ಜಾಸ್ತಿ ದುಡ್ಡು. ಇನ್ನೇನು ಹೆಂಗೂ ಬಿಚ್ಚಿದ್ದೀವಲ್ಲ, ತಡೀರಿ ಬಿಚ್ಚೋಣ ಫ್ರೆಂಡ್ಸ್. ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು
ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಇವತ್ತು ನಾನು ರಜದಲ್ಲಿದ್ದೆ, ಮನೆಯಲ್ಲೇ ಇದ್ದೆ ಫ್ರೆಂಡ್ಸ್. ಸ್ವಲ್ಪ ಮಳೆ ಬಂದೈತೆ ಬೆಂಗಳೂರಿಗೆ, ಈಗೇನು ಜಾಸ್ತಿ ಬರಲಿಲ್ಲ, ಇನ್ನು ಜೆಂಡಿಸ್ತು ಇದೆ ಫ್ರೆಂಡ್ಸ್. ಅದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ, ತಂದಿದ್ದೀನಿ, ತೋರಿಸ್ತೀನಿ. ಒಟ್ಟಲ್ಲಿ ಫ್ರೆಂಡ್ಸ್, ನೀವು ಏನೇ ತರಕ್ಕೆ ಹೋದ್ರೂ ಚಿಕ್ಕಪೇಟೆಗೆ ಹೋಗಿ. ಏನು ಗೊತ್ತಾ, ಏನೇ ಆದರೂ ಫ್ರೆಂಡ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ಫ್ರೆಂಡ್ಸ್ ಇದೇ ಸ್ಯಾರಿ ಇಲ್ಲಿ 1,000 ಹೇಳ್ತಾರೆ, ಆದರೆ ಅಲ್ಲಿ ಪರವಾಗಿಲ್ಲ. ನಾನು ಯಾವಾಗಲೂ ಅಲ್ಲಿಗೆ ಹೋಗೋದು ಫ್ರೆಂಡ್ಸ್, ನಾನು ಇನ್ನೆಲ್ಗೂ ಹೋಗಲ್ಲ. ಬಿಚ್ಚುತ್ತಾ ಇದ್ದೀನಿ ನಿಮ್ಗೆ ಹಾಕಿ ತೋರ್ಸೋಕ್ಕೆ. ಇನ್ನೂ ಒಂದು ಸೆಟ್ಟು ನಂದು ಇದರಲ್ಲಿ ಬಂದೈತೆ, ಬುಕ್ ಮಾಡಿ ತಗೊಂಡಿದ್ನಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ನೋಡಿದ್ರೆ ಫ್ರೆಂಡ್ಸ್. ಬನ್ನಿ ಹತ್ರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಗ್ರೀನು ಅದೇನೋ ಇವಾಗಿದು ಡಿಸೈನು, ಹೊಸ ಡಿಸೈನು ಮಮ್ಮಿ ತಗೋತೀನಿ ಅಂತ ಹೇಳಿದ್ಲು. ಸರಿ ತಗೊಳವ ಅಂತ ಹೇಳಿದೆ, ತಗೊಂಡು ಬಂದಿದ್ದಾಳೆ. ಆದರೆ ಫ್ರೆಂಡ್ಸ್ ಇದರಲ್ಲಿ ಪದಕ ಏನೂ ಇಲ್ಲ ನೋಡಿದ್ದೀರಾ. ಆದರೂ ಇದು ಏನು ಒಂಥರ ಇಷ್ಟು ದೊಡ್ಡದಾಯಿತು. ಈಗೇನು ಟ್ರೆಂಡು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಇದನ್ನು ತಗೊಂಡು ಬಂದಿದ್ದಾಳೆ. ಇದು ಹಾಕ್ಕೊಂಡು ಏನು ವೀಡಿಯೋ ಮಾಡೋದು, ನಿಮಗೆ ತೋರ್ಸೋಕ್ಕಷ್ಟೇ. ಆದರೆ ತುಂಬ ಚೆನ್ನಾಗೈತೆ. ಪದಕ ಇಲ್ಲ ಇದರಲ್ಲಿ, ಹಿಂಗೆ ಅವಳು ತಗೊಂಡಿರೋದು ಫ್ರೆಂಡ್ಸ್. ತಗೋತೀನಿ ಅಂದ್ಲು, ತಗೊಂಡೆ. 800 ರೂಪಾಯಿ ಕೊಟ್ಟು ತಗೊಂಡ್ಳು. ಅವಳೇ ಏನೇ ಕೆಲಸ ಮಾಡಿದ್ರು ಫ್ರೆಂಡ್ಸ್, ಏನಾದ್ರು ತಗೋಬೇಕು ಅಂದರೆ ನನ್ನೇ ಕೇಳೋದು ನಮ್ಮ ಹುಡುಗಿ. ನೋಡಿ ಫ್ರೆಂಡ್ಸ್, ಈ ಥರ ಐತಿದು, ಕಾಣಿಸ್ತಾ ಇದೆಯಾ? ಎಲ್ಲ ಹುಡುಗಿರಿಗೆ ನಿಮಗೆ ಗೊತ್ತಿರುತ್ತಲ್ಲ, ಈಗ ಅವ್ರಿಗೆ ಏನೇನೋ ನನ್ನ ಡಿಸೈನು ಇದೊಂಥರ ನನಗೇನೋ ಚೆನ್ನಾಗಿಲ್ವೇನೋ ಅಂತ ಅಲ್ಲ ಅಂದ್ಕೊಂಡೆ. ಆಮೇಲೆ ಫ್ರೆಂಡ್ಸ್ ತುಂಡುಕೈತೆ, ಇನ್ನೊಂದು ಇದೆ 2 ಎಳೆ, ಅದು ಬಂದು 500 ರೂಪಾಯಿ. ಆಮೇಲೆ ಯಾವ ಚೆನ್ನಾಗೈತೆ ನೋಡು ಮಮ್ಮಿ ಅಂದರು. ನಾನು ಇದೇ ಚೆನ್ನಾಗೈತೆ ತಗೊಳವ ಅಂದೆ. ಇದು ತಗೊಂಡಿದ್ದಾಳೆ 800 ರೂಪಾಯಿ. ಒಟ್ಟಿನಲ್ಲಿ ಫ್ರೆಂಡ್ಸ್, ಅವಳ ಫ್ರೆಂಡ್ ಮದುವೆಗೆ ಅವಳ ಫ್ರೆಂಡ್ ಏನು ಶಾಪಿಂಗ್ ಮಾಡೋಳೋ ಗೊತ್ತಿಲ್ಲ. ಇವಳು ಅವಳ ಜೊತೆ ಹೋದಾಗೆಲ್ಲ ಶಾಪಿಂಗ್ ಮಾಡ್ಕೊಬತ್ತಾವಳೆ. ಇವತ್ತು ನನ್ನ ಜೊತೆ ಬಂದಿದ್ಲು. ಆಮೇಲೆ ಫ್ರೆಂಡ್ಸ್ ಅವಳು ನನ್ನನ್ನು ಆಟೋದಲ್ಲಿ ಹತ್ತಿಸ್ಬಿಟ್ರು. ನಾನೇನು ಜಾಸ್ತಿ ಇವತ್ತು ಒಂದೂವರೆ ಅವರ್ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಇವತ್ತು ಮಾಡಲಿಲ್ಲ. ಆಮೇಲೆ ಅವಳು ರಾಮಚಂದ್ರಪುರ ಅಂತ ಅಲ್ಲೇ ಚಿಕ್ಕಪೇಟೆ ಹತ್ರ ಐತೆ, ಕಟಿಂಗ್ ಪೀಸು ಹೊಲಿಸ್ಕೊಳ್ಳೋದು ತೋರಿಸ್ತೀನಿ, ಅದನ್ನು ತಂದಿದ್ದಾಳೆ. ನೋಡಿ ಫ್ರೆಂಡ್ಸ್, ಇದು ಓಲೆ ಈ ಥರ ಐತೆ, ಚೆನ್ನಾಗಿದೆ ಅಲ್ವಾ? ನವಿಲು ಆ ಸೆಟ್ಗೆ ಓಲೆ ಫ್ರೆಂಡ್ಸ್, ಇದು ಆ ಸೆಟ್ದು ಓಲೆ ತಗೊಂಡು ಬಂದಿದ್ದಾಳೆ. ಚೆನ್ನಾಗೈತೆ ಒಟ್ಟಿನಲ್ಲಿ ಫ್ರೆಂಡ್ಸ್, ಸೆಟ್ಟು ಚೆನ್ನಾಗೈತೆ, ಇದೂ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಈಗ ಮತ್ತೆ ನಾನು ನಿಮಗೆ ತೋರಿಸಿದ್ಮೇಲೆ ನನ್ನ ಮಗಳು ಬಂದು ಮತ್ತೆ ಕತ್ಗೆ ಹಾಕಿ ತೋರಿಸು ಅಂತ ಹೇಳಿದ್ಲು, ತೋರಿಸ್ದೆ. ಇವಾಗ ಇದೇ ಟ್ರೆಂಡ್ ಅಂತೆ, ಅವಳೇ ಹೇಳಿದ್ದೆ ಈಗ ಬಂದು, ಮಗ ಇದ್ರಲ್ಲಿ ಕೆಳಗಡೆ ಒಂದು ಏನಾದ್ರು ಮುತ್ತಿರಬೇಕು ಅಂದಿದ್ದಕ್ಕೆ, ಇಲ್ಲ ಮಮ್ಮಿ ಇದೇ ಟ್ರೆಂಡು ಇವಾಗ ಅಂತ ಹೇಳಿದ್ಲು. ನೋಡಿ ಫ್ರೆಂಡ್ಸ್, ಆದರೆ ತುಂಬ ಚೆನ್ನಾಗಿದೆ. ನಾನು ಹಾಕ್ಕೊಂಡು ತೋರಿಸಿದ್ದೀನಲ್ಲ, ಅವಳು ತಂದಿರೋದು ನೋಡಿ, ಪೂರ್ತಿ ತೋರಿಸ್ತೀನಿ ನಿಮಗೆ. ಇಷ್ಟೇ, ಈ ಥರ ಕಾಣಿಸ್ತಾ ಇದೆಯಾ? 2 ಎಳೆ. ಏನೋ ಅವ್ರಿಗೆ ಕಂಪ್ನೀಲಿ ಏನಾದರೂ ಇಂಜಿನಿಯರ್ಗಳ ತಲೆ ಅಲ್ವಾ ನೋಡಿ, ಈ ಥರ ನೋಡಿದ್ರೆ ಫ್ರೆಂಡ್ಸ್. ಇದು ಮತ್ತು ಇದು ಓಲೆ ಅವಳು ತಂದಿರೋದು. ಅದು ನೋಡಿ ಕವರ್ ಈ ಥರ. ಇವತ್ತಿಷ್ಟು ನಾವು ಶಾಪಿಂಗ್ ಮಾಡಿದ್ದೀವಿ. ಆಮೇಲೆ ಫ್ರೆಂಡ್ಸ್, ನನಗೀಗ ಇನ್ನೂ ನಾಳೆ 10:45 ಬಂತು, ಇನ್ನೂ ಸ್ವಲ್ಪ ಕೆಲಸ ಐತೆ. ಏನಪ್ಪ ಅಂದರೆ ಇವನ್ನೆಲ್ಲ ರೆಡಿ ಮಾಡಿಟ್ಟು ಮಲ್ಕೋಬೇಕಲ್ಲ, ಇನ್ನು ಹೊರಗಡೆ ಅವ್ರಿಗೆಲ್ಲರಿಗೂ ಕೊಡಬೇಕಲ್ಲ ಫ್ರೆಂಡ್ಸ್. ಇದಿಷ್ಟು ನಂದಾಯಿತು. ಇನ್ನು ಫ್ರೆಂಡ್ಸ್ ಬಳೆನೂ ನಿಮಗೆ ತೋರಿಸ್ದೆ ನೋಡಿ, ಬಳೆ ಎಷ್ಟು ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಕಲ್ಲರೇ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, 2.6 ಮತ್ತು 2.4. ನಾನು ಅದನ್ನೆಲ್ಲ ಈಗ ಲೀಸ್ಟ್ ಬರೆದು ಎಲ್ಲನೂ ಅಲ್ಲಿ ಗಿಫ್ಟ್ ಕವರ್ ಐತಿ, ಅದನ್ನೆಲ್ಲ ರೆಡಿ ಮಾಡಿ ಈಗ ಮಲ್ಕೋಬೇಕು ಫ್ರೆಂಡ್ಸ್. ಈಗ ಫಸ್ಟು ಬಳೆನ ಸೈಡ್ಗೆ ಇಡ್ತೀನಿ ಇರಿ ಫ್ರೆಂಡ್ಸ್, ಯಾಕಂದರೆ ಬಳೆ ಅಲ್ವಾ ಒಡೆದೋಗ್ಬಾರ್ದಲ್ಲ ಫ್ರೆಂಡ್ಸ್. ನಾನು ಲಕ್ಷ್ಮೀ ಹಬ್ಬದಲ್ಲಿ ಯಾವಾಗಾದ್ರೂ ನಾನು ಚಿಕ್ಕಪೇಟೆಗೆ ಹೋಗಿ ಬಳೆ ಎಲ್ಲ ತರೋದು. ಯಾಕೆ ಅಂದರೆ ಫ್ರೆಂಡ್ಸ್, ಅಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ನೋಡಿ. 12 ಡಜನ್ಗೆ 220, 220 250 ಅಂತ ಹೇಳಿದೆ. ನೀವು ಲೆಕ್ಕ ಹಾಕಿ ಅಲ್ಲಿಗೆ 12 ಡಜನ್ ಅಂದರೆ ಫ್ರೆಂಡ್ಸ್, ಇಲ್ಲಿ ಈ ಬಳೆನ 40 ರೂಪಾಯಿ 50 ರೂಪಾಯಿ ಡಜನ್ ಹೇಳ್ತಾರೆ. ಅಲ್ಲಿ ಬಂದು ಆಮೇಲೆ ಇನ್ನೊಂದು ಬಳೆನೇ 30 ರೂಪಾಯಿ ಡಜನ್ ಅಂತಾರೆ. ನೀವು ಲೆಕ್ಕ ಹಾಕಿ 50 ಅಂದ್ರೂ 50 ಹತ್ತಲಿ 500 600 ಆಗುತ್ತೆ. ಆದರೆ ಅಲ್ಲಿ ಹೋಲ್ಸೇಲ್ ಅಲ್ವಾ, 220ಗೆ 12 ಡಜನ್ ಇರುತ್ತೆ ಫ್ರೆಂಡ್ಸ್. ಕ್ಲೀನಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನು ಯಾವ್ದಾರ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಅಲ್ಲೇ ಹೋಗ್ತಾ ಇರೋದು.
ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.